ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಮಲ್ಕೊಳ್ಳೋಕ್ಕೆ ಆಗಲ್ಲ, ತುಂಬ ಒದ್ದಾಡ್ತೀನಿ ಫ್ರೆಂಡ್ಸ್. ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಹೊತ್ತು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಸ್ ಲೈಫ್ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಇವತ್ತು ಸೋಮವಾರ ಬೆಳಗ್ಗೆನೇ ನಾನು ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆನೇ ಎದ್ದಿದ ತಕ್ಷಣ ಬಾಗಿಲಿಗೆಲ್ಲ ನೀರು ಹಾಕಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ನನಗೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ತುಂಬಾ. ನಾನು ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ಇಂಡಿಯನ್ ಲಾಗಲ್ಲೆಲ್ಲ ನೈಟು ಕ್ಲೀನ್ ಮಾಡಲ್ಲ, ಬೆಳಗ್ಗೆನೇ ಕ್ಲೀನ್ ಮಾಡೋದು ಅಂತೇಳಿ. ಹಾಗೆ ಫ್ರೆಂಡ್ಸ್, ಇನ್ನು ಈ 7 ಮಂತ್ ಪ್ರೆಗ್ನೆನ್ಸಿಲಿ ನಂಗೆ ತುಂಬಾ ಸುಸ್ತು ಅನ್ನಿಸ್ತಾ ಇದೆ. ಹಾಗೆ ಏನೆಲ್ಲ ಚೇಂಜಸ್ ಆಯಿತು ಈ 7 ಮಂತ್ ಪ್ರೆಗ್ನೆನ್ಸಿ ಅಂತೇಳಿ ನಿಮ್ಮಲ್ಲಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮಾತಾಡೋಕ್ಕೂ ಆಗ್ತಿಲ್ಲ, ಸುಸ್ತಾಯ್ತೈತೆ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಏನಂತಂದರೆ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಆವಾಗಲೇ ನಾನು ಲಾಗ್ನ ಶುರು ಮಾಡ್ತಾನಲ್ಲ, ಮಾತಾಡ್ತಾ ತುಂಬಾ ಸುಸ್ತಾಗ್ಬಿಡ್ತು, ಮತ್ತು ಎದೆಲೆಲ್ಲ ಸುಸ್ತು ಅನ್ನಿಸ್ತು, ತಲೆ ಸುತ್ತು ಬಂದುಬಿಡ್ತು ನನಗೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಾಗೆ ನನಗೇನು ಮಾಡೋಕ್ಕಾಗಲಿಲ್ಲ, ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ನನಗೇನು ಮಾಡೋಕ್ಕಾಗಲಿಲ್ಲ. ಹಾಗೆ ಇನ್ನು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಅದಕ್ಕೆ ಅವರು ನನ್ನ ಹಸ್ಬೆಂಡು ಕೆಲಸನ ಬಿಟ್ಟು ಪಾಪ ಓಡಿ ಬಂದು ಸ್ವಲ್ಪ ಹಾಲು ಬಿಸ್ಕೆಟು ಜೊತೆಗೆ ಕಲ್ಲಂಗಡಿ ಹಣ್ಣು ಕೊಟ್ಟರು, ತಿಂದೆ ಫ್ರೆಂಡ್ಸ್. ಈಗ ಸ್ವಲ್ಪ ರಿಲೀಫ್ ಅನ್ನಿಸ್ತಿದೆ, ಸ್ವಲ್ಪ ಪರವಾಗಿಲ್ಲ. ಹಾಲು ಬಿಸ್ಕೆಟ್ ತಿಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ತಿಂದೆ, ಸ್ವಲ್ಪ ಪರವಾಗಿಲ್ಲ. ಯಾಕೆ ತುಂಬಾ ಸುಸ್ತು ಅನ್ನಿಸ್ತಿದೆ. ಮೇ ಬಿ ಕೆಲಸ ಮಾಡಿ ಸುಸ್ತಾಗ್ತಾ ಇದೆಯೋ ಏನು ಅಂತ ಖಂಡಿತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಹಾಗೆ ಬೆಳಗ್ಗೆನೇ ನಾನು ಎದ್ದು ಇಷ್ಟೆಲ್ಲ ಕೆಲಸ ಮಾಡಿಕೊಂಡೆ, ಆ್ಯಕ್ಟಿವ್ ಆಗೇ ಇದ್ದೆ. ಅದಾದಮೇಲೆ ನಾನು ನಮ್ಮ ಅತ್ತೆ ಮಾವ ಬಂದಿರೋ ಅವ್ರಿಗೂ ಕೂಡ ಕಾಫಿ ಕೊಟ್ಟೆ, ಅವರು ಕೂಡ ಹೊರಟು ಊರಿಗೆ. ತುಂಬಾ ಫ್ರೆಂಡ್ಸ್, ನನಗಂತೂ ಭಯನೇ ಆಯಿತು. ನನಗೆ ತಲೆ ಸುತ್ತು ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ. ಸೆಕೆಂಡ್ ಪ್ರೆಗ್ನೆನ್ಸಿ ಅಂತೂ ತುಂಬಾ ತಲೆ ಸುತ್ತು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಸುಸ್ತು, ತುಂಬಾ ಸುಸ್ತಿದೆ. ನನಗೆ ಈ ಥರ ಮಾತಾಡೋಕ್ಕೂ ಆಗಲ್ಲ, ಅಷ್ಟು ಸ್ವಲ್ಪ ಸುಸ್ತು ಅನಿಸುತ್ತೆ. ಕುತ್ಕೋಬೇಕು, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ಬಿಟ್ರೆ ಕಾಲೆಲ್ಲ ಪೇನ್ ಬಂದುಬಿಡುತ್ತೆ, ಸಿಕ್ಕಾಪಟ್ಟೆ ಸುಸ್ತು ಅನಿಸುತ್ತೆ. 7 ಮಂತು ಇವನ್ನೇನು 18 ಬಂದರೆ 7 ಮಂತ್ ಕಂಪ್ಲೀಟಾಗಿ 8 ಆಗುತ್ತೆ. ತುಂಬಾ ಸುಸ್ತಿದೆ, ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇನ್ನೊಂದು ಕೆಲಸ ಇದೆ, ಇಂಪಾರ್ಟೆಂಟ್ ಕೆಲಸ ಅಂತೇಳಿ ಅವರು ಸಹ ಬಂದು ನೋಡಿ ಹಣ್ಣೆಲ್ಲ ಕೊಯ್ದು ಜ್ಯೂಸ್ ಮಾಡಿಕೊಡೋಣ ಅಂತಂದರು. ಬಟ್ ನನಗೆ ಜ್ಯೂಸು ಎಲ್ಲ ಸ್ವಲ್ಪ ನೀರು ಕೊಟ್ಟರೆ ಸಾಕಾಗಿತ್ತು. ಬಟ್ ಹಾಲು ನಾನೇ ಕಾಯಿಸಿಟ್ಟಿದ್ದೆ, ಕೊಟ್ಟರು ಸ್ವಲ್ಪ ಹಾಲು ನನ್ನ ಮಗನಿಗಿದೆ. ಫ್ರೆಂಡ್ಸ್, ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ನನ್ನ ಕುಕ್ಕಿಂಗು ಕೂಡ ಶುರು ಮಾಡ್ಕೊಂಬಿಡೋಣ. ಆಮೇಲೆ ನನ್ನ ಮಗನ ಎಬ್ಬಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡು ಏನು ಮಾಡೋಕ್ಕೆ ಹೋಗಬೇಡ, ತಲೆ ಸುತ್ತಂತೀಯ ಅಂತೇಳಿ ಇಡ್ಲಿ ಮತ್ತು ರೈಸ್ನ ಕಟ್ಟಿಸ್ಕೊಂಬಂದು ಕೊಟ್ಟೋಗಿದ್ದಾರೆ ನನಗೆ, ನನ್ನ ಮಗನಿಗೆ. ಅವರು ಕೂಡ ಏನೂ ತಿನ್ನಲಿಲ್ಲ, ನನಗೇನು ಮಾಡ್ಕೊಳ್ಳಿಕ್ಕೂ ಆಗಲಿಲ್ಲ, ಅಷ್ಟು ಸುಸ್ತಾಯಿತು ಫ್ರೆಂಡ್ಸ್. ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಬೆಟರ್ ಅನಿಸುತ್ತೆ, ಅವಾಗ ಸ್ವಲ್ಪ ಬೆಟರ್ ಫೀಲ್ ಆಗ್ಬೋದು ನನಗೆ. ಸೊ ಹಾಗಾಗಿ ಹಾಗೆ ಇನ್ನು ಟೈಮ್ ಕೂಡ ಎಷ್ಟೊಂದಾಯಿತು. ನಾನಿನ್ನು ನನ್ನ ಹಸ್ಬೆಂಡ್ ಬರೋ ತನಕ ಮಲಗಿಬಿಟ್ಟಿದ್ದೆ. ತಲೆ ಸುತ್ತಾಗ್ತದೆ. ಲಾಗ್ ಶುರು ಮಾಡಿದ್ದು ಮಾತಾಡೋಕ್ಕೂ ಆಗಲಿಲ್ಲ, ನೀವು ನೋಡ್ಬೋದು. ಹಾಗೆ ಟೈಮ್ ಕೂಡ ನೋಡಿ ಫ್ರೆಂಡ್ಸ್ ಎಷ್ಟಾಗಿದೆ ಅಂತೇಳಿ 10:45 ಆಗ್ತಾಯಿದೆ ಟೈಮ್ ಕೂಡ. ಈಗ ನನ್ನ ಮಗನೂ ಕೂಡ ಎಬ್ಬಿಸ್ಕೊಂತೀನಿ, ಅವನಿಗೂ ಸ್ವಲ್ಪ ಟೈಮ್ಸಲ್ಲಿಗೆ ತಿನ್ಸೋಣ. ನನ್ನಿಂದ ಲೇಟ್ ಆಗ್ತಾಯಿದೆ ಅವನಿಗೂ ಸಹ. ಹಾಗೆ ಫ್ರೆಂಡ್ಸ್, ಏನಂದರೆ ಈ 7 ಮಂತ್ ಪ್ರೆಗ್ನೆನ್ಸಿಲಿ ನನಗೆ ಏನೆಲ್ಲ ಚೇಂಜಸ್ ಆಗ್ತಾಯಿದೆ ಅಂದರೆ, ಬೇರೆ ಮಂತಿಗೆ ಕಂಪೇರ್ ಮಾಡಿದ್ರೆ 5, 6
ನಂಗೆ ಅಷ್ಟೊಂದು ಅನಿಸಿಲ್ಲ. ಇನ್ನು ಫಸ್ಟ್ 3 ಮಂತ್ ನನಗೆ ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಿತ್ತು. ಅದನ್ನು ಸಹ ತುಂಬ ಫೇಸ್ ಮಾಡಿದೆ ನಾನು. ತುಂಬ ಸುಸ್ತಾಗ್ತಾಯಿತ್ತು ಫ್ರೆಂಡ್ಸ್. ಅಂದರೆ ವಾಮಿಟ್ ಆಗ್ತಾಯಿತ್ತು. ನನಗೆ ಕುಕ್ಕಿಂಗ್ ಮಾಡ್ಕೊಂಡು ತಿನ್ನೋಕ್ಕೂ ಆಗ್ತಾಯಿಲ್ಲ, ಅಷ್ಟು ವಾಮಿಟ್ ಆಗ್ತಾಯಿತ್ತು. ಬಟ್ 3 ಮಂತ್ಸ್ ಹಿಂಗೆ ಫೇಸ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು 5-6 ನಾನು ಆ್ಯಕ್ಟಿವ್ ಆಗಿದ್ದೆ. ನನ್ನ ಕೆಲಸನೆಲ್ಲ ನಾನು ಆರಾಮ್ಸೆ ಮಾಡ್ಕೊಳ್ತಾ ಇದ್ದೆ. ಬಟ್ ಈ 7 ಮಂತ್ ಸ್ವಲ್ಪ ಕಷ್ಟ ಇದೆ. ತುಂಬ ಸುಸ್ತಾಗುತ್ತೆ. ಜಾಸ್ತಿ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಒಂದು 4-5 ಮೆಂಬರ್ಸ್ ಮಾಡೋಣ ಅಂದರೆ ನನ್ನ ಕೈಯಲ್ಲಿ ಆಗ್ತಾಯಿರಲಿಲ್ಲ, ಅಷ್ಟು ಸುಸ್ತಾಗ್ತಾಯಿತ್ತು. ಈಗಲೂ ಅಷ್ಟೇ, ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆದರೂ ನಾನು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ನನಗೆ ನೀಟ್ನೆಸ್ ಆಗಿರಲಿಲ್ಲ ಅಂದರೆ ನಾವು ಹೆಣ್ಮಕ್ಳು ಅಷ್ಟೇ ಅಲ್ಲ, ನೀಟ್ನೆಸ್ ಸಿಗಲಿಲ್ಲ ಅಂದರೆ ಆಗಲ್ಲ ಅಂತೇಳಿ ಮಾಡ್ಕೊಳ್ತೀನಿ, ತುಂಬ ಮಾಡ್ಕೊಳ್ತೀನಿ. ಬಟ್ ಆಗಲ್ಲ, ಸುಸ್ತು ಜಾಸ್ತಿ ಇದೆ ಫ್ರೆಂಡ್ಸ್ ಈ 7 ಮಂತಲ್ಲಿ ನನಗೆ. ಆಮೇಲೆ ಬ್ಯಾಕ್ ಪೇಯ್ನ್ ಇದೆ, ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇದೆ ಫ್ರೆಂಡ್ಸ್. ನಾನು ತುಂಬ ಕೆಲಸ ಮಾಡ್ಕೊಂಡು ಆದಮೇಲೆ ಇದು ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಮಲ್ಕೊಳ್ಳೋಕ್ಕೆ ಆಗಲ್ಲ, ತುಂಬ ಒದ್ದಾಡ್ತೀನಿ. ಸ್ಟ್ರೇಟಾಗೂ ಮಲ್ಕೊಳ್ಳೋಕ್ಕಾಗಲ್ಲ. ಇದು ಫುಲ್ಲು ಕಂಪ್ಲೀಟ್ ಸೊಂಟ ಬೆನ್ನು ಕಂಪ್ಲೀಟ್ ನಂಗೆ ನೋವು ಬಂದುಬಿಡುತ್ತೆ, ಬ್ಯಾಕ್ ಪೇಯ್ನು. ನಂಗೆ ಮಲ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಈ ಥರ ಎಲ್ಲ ಆಗ್ತಾಯಿದೆ 7 ಮಂತಲ್ಲಿ. ಇವಾಗ ಫ್ರೆಂಡ್ಸ್ ಸ್ವಲ್ಪ ಕಾಲುಗಳೆಲ್ಲ ಊದ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಲೈಟಾಗಿ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ. ಅದೇ ಕೆಲಸ ಮಾಡ್ಕೊಳ್ಳೋದು ಕಷ್ಟ, ಸುಸ್ತು ಜಾಸ್ತಿ ಇದೆ. ನಿಂತ್ಕೊಂಡು ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಆದರೂ ನಾನು ಮಾಡ್ಕೋಬೇಕು. ಇನ್ಯಾರು ಮಾಡ್ತಾರೆ ಅಂತೇಳಿ ಮಾಡೋಕ್ಕೆ ಹೋಗ್ತೀನಿ. ಹಾಗೇನಂತ ನನ್ನ ಮಗುನೂ ಕೂಡ ಫೇಸ್ ಮಾಡಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ. ಏಕೆಂದರೆ ಅವನಿಗೂ ಕೂಡ ಸ್ವಲ್ಪ ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಬ್ರಷ್ ಮಾಡಿಸ್ಬೇಕು. ನನ್ನ ಮಗ ಇವಾಗಲೂ ಸಹ ಅವನಿಗೆ ಊಟ ಮಾಡಿಸ್ಬೇಕು. ಅವನು ಊಟನೇ ಮಾಡಲ್ಲ. ಎಷ್ಟು ಹೊಟ್ಟೆ ಹಸಿವಾದರೂ ಕೂಡ ನನಗೆ ಊಟ ಬೇಕಾ ಖಂಡಿತ ಕೇಳಲ್ಲ. ನಾನೇ ತಿನ್ನಿಸ್ಬೇಕು 3 ಟೈಮ್ಸ್ ಕೂಡ. ಸೊ ಇಷ್ಟೆಲ್ಲ ಫೇಸ್ ಮಾಡ್ತಿರೋದ್ರಿಂದ 7 ಮಂತು ಕಂಪ್ಲೀಟಾಗಿ ತುಂಬಾ ಸುಸ್ತು. ಹೆಲ್ತೇ ಸ್ವಲ್ಪ ನನಗೆ ವೇರಿಯೇಷನ್ ಆಗ್ತಾಯಿದೆ. ಜೊತೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ನನಗೆ ಅಷ್ಟು ಸುಸ್ತಾಗ್ತಾಯಿದೆ. ಹಾಗೆ ನನ್ನ ಮಗನೂ ಕೂಡ ಇದ್ದಿರ್ತಾನೆ. ನನ್ನ ಹಸ್ಬೆಂಡು ಕೂಡ ಹೋಟೆಲಿಂದ ಕೊಟ್ಟಿದ್ದಾರೆ ರೈಸ್ ಮತ್ತು ಇಡ್ಲಿ. ತಿಂದ್ಕೊಂಡು ರೆಸ್ಟ್ ಮಾಡಿ ಆಫ್ಟರ್ನೂನಿಂದ ಏನಾದರೂ ಮಾಡೋದಾದರೆ ನಿಧಾನವಾಗಿ ಕೆಲಸ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಈ C-ಸೆಕ್ಷನ್ ಆಗಿರುತ್ತಲ್ಲ ಸ್ವಲ್ಪ ಕಷ್ಟ ಇದೆ, ಮತ್ತೆ ಸುಸ್ತಾಗ್ತಾ ಇದೆ. ಹಾಗೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ನಂತರದ ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಎದ್ದಳು ಬೋತಿನೋಣ. ಸುಸ್ತಾಗ್ತೈತೆ. ಗಿಡಕ್ಕೆ ನೀರೇ ಹಾಕ್ಲಿಲ್ಲ ಮಗನೆ, ತುಳಸಿ ಗಿಡ ಒಣಗೋಗ್ತೈತೆ. ಡ್ಯಾನ್ಸ್ ಆಡ ಹೇಳು ಮೊನ್ನೆ ಡ್ಯಾನ್ಸ್ ಆಡ ತಿರುಗ ಕೂಡ ಮುದ್ದು ಬಂಗಾರ ಇದು. ಪಚ್ಚ ಮನೆ ಪಚ್ಚ ಬಲಗಡೆ ಬರ್ಸಿನ ಪಚ್ಚ ಜಜ್ಜಿ ನೋಡ್ ಮಗ್ನೆ. ಏನಾಯ್ತಾ? ಗಿಡನೇ ಒಣಗೋಗಿತಾ? ಬಾ ಒಳಗಡೆ ಹಾಕು ಅಂತ ಕೊಡ್ತೀನಿ. ಬಾ 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 ಮುದು. ನೋಡಿರಿ ಅಪ್ಪ ನಂಗೆ ಹುಷಾರಿಲ್ಲ ಅಂತೇಳಿ ತಿಂಡಿ ತಂದು ಕೊಟ್ಟೋಗಿದ್ದೆ, ಇಡ್ಲಿ ರೈಸ್. ನಿಂಗೆ ಎಲ್ಲ ಬಿಸಾಕ್ತೀಯ? ಯಾಕೆ ತಿನ್ನ ಮೂಡಿಲ್ವಾ? ಉಪವಾಸ ಐತಿಯಾ? ಬಾ ಬಿಸಿ ಮಾಡಿ. ಜಜ್ಜಿ ನೋಡು ಮಗ್ನೆ, ಜಜ್ಜಿನ
ಗಿಡಕ್ಕೆ ಹಾಕ್ತೀಯಾ ಫಸ್ಟು? ಸರಿ ಗುಣಣ್ಣ, ಜಜ್ಜಿ ಗಿಡಕ್ಕೆ ಹಾಕು, ಅದು ಒಣಗೋಗ್ತೈತೆ ಜಾಸ್ತಿ. ಈ ಗಿಡಕ್ಕೆ ಹಾಕಿದ್ದಕ್ಕೆ ಹಾಕು. ಹಾಂ ಹ್ಞೂ ಅದಕ್ಕೆ ಹಾಕು. ಇನ್ನೊಂದು ಸ್ವಲ್ಪ ಬೇಕಾ? ಇನ್ನೊಂದು ಸ್ವಲ್ಪ ಬಾ. ಹಾಗೆ ಫ್ರೆಂಡ್ಸ್, ನಾನು ನನ್ನ ಮಗ ಹೋಟ್ಲಿಂದ ತಂದಂತ ಇಡ್ಲಿನ ತಿನ್ಕೊಂಡ್ವಿ. ಸ್ವಲ್ಪ ಪರವಾಗಿಲ್ಲ, ನಾನು ಅಲ್ಲಿ ಇದ್ರಲ್ಲಿ ಇರ್ಬೇಕು, ನೋಡೋಗು ಮಗನೆ, ಹೋಗು. ಹಾಗೆ ಫ್ರೆಂಡ್ಸ್, ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ. ಇವತ್ತೆಲ್ಲ ರೆಸ್ಟ್ ಮಾಡ್ತೀನಿ. ಹಾಗೆ ಇಲ್ಲ, ನಾಳೆಯಿಂದ ನಾನು ಲಾಗ್ ಕೂಡ ಮಾಡ್ತಾ ಇರ್ತೀನಿ. ಇವತ್ತು ಕುಕ್ಕಿಂಗು ವಿಡಿಯೋ ಶೇರ್ ಮಾಡಲಿಕ್ಕಾಗಲಿಲ್ಲ. ಏನು ಮಗನ? ಬಂದೇ ಇರೋದು 5 ನಿಮಿಷ. ಕುಕ್ಕಿಂಗ್ ಯಾವುದೋ ಒಂದು ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇವತ್ತು ಅಷ್ಟೊಂದು ಸುಸ್ತಿತ್ತು, ತಲೆ ಸುತ್ತಿತ್ತು. ಹಾಗೆ ನಾಳೆಯಿಂದ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ಲಾಗ್ನಲ್ಲಿ. ಅಲ್ಲಿವರೆಗೂ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಮಾತಾಡೋಕ್ಕಾಗಲ್ಲ. ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಸುಸ್ತಾಗುತ್ತೆ. ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮುಂಚೆ ಮಂತ್ಗಳಿಗೆ ಕಂಪೇರ್ ಮಾಡಿದ್ರೆ 7 ಮಂತಿಂದ ಜಾಸ್ತಿ ಮಾತಾಡೋಕ್ಕೋದ್ರೆ ಸುಸ್ತಾಗುತ್ತೆ. ಇದು ಒಂದು ಚೇಂಜಸ್ ಅಂತ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಸಿಗೋಣ ನಾಳೆ ಲಾಗ್ನೊಂದಿಗೆ. ಅಲ್ಲಿವರೆಗೂ ಬಾಯ್.